ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಟೆನ್ಷನ್ ಈಗ ಕಾಡ್ತಾ ಇದೆ. ಮೂಡಾದಿಂದ ಪಾರಾದೆ ಅಂತ ಅನ್ಕೊಳ್ಳುವಷ್ಟರಲ್ಲೇ ಇಡಿ ಎಂಟ್ರಿಯನ್ನ ಕೊಟ್ಟಿದೆ. ಇದು ಸಿಎಂಗೆ ಮತ್ತಷ್ಟು ಟೆನ್ಷನ್ ಅನ್ನ ತಂದೊಡ್ತಾ ಇದೆ. ಗಣಿ ಗುತ್ತಿಗೆ ಕೊಡುವಂತ ಸಂಬಂಧ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂತ ಆರೋಪ ಇದೆ. ಸಹಿ ಆರೋಪ ರಾಜ್ಯಪಾಲರ ಅಂಗಳಕ್ಕೆ ಈಗ ದಾಖಲೆಗಳು ರವಾನೆ ಆಗತ್ತೆ. ಸದ್ಯ ಕಾನೂನು ವಿಭಾಗದಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ದಾಖಲೆ ಪರಿಶೀಲನೆಗೆ ಈಗ ರಾಜ್ಯಪಾಲರು ಕಳುಹಿಸಿದ್ದಾರೆ. ಆ ಬಳಿಕ ಸಾಲಿಸಿಟರಿ ಜನರಲ್ ಬಳಿ ಗವರ್ನರ್ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಚರ್ಚಿಸಿ ತೀರ್ಮಾನ ಮಾಡ್ತೀನಿ ಅಂತ ಗೆಹ್ಲೋಟ್ ಹೇಳಿದ್ದಾರೆ. ದಾಖಲೆ ಏನಾದರೂ ಸರಿ ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸಂಕಷ್ಟ ಇದೆಯಲ್ಲ, ಇದು ಖಂಡಿತವಾಗ್ಲೂ ಕೂಡ ತಪ್ಪಿದ್ದಲ್ಲ. ಮತ್ತಷ್ಟು ಸಂಕಷ್ಟಕ್ಕೆ ಎದುರಾಗಬೇಕಾಗತ್ತೆ. ಮತ್ತೊಂದು ಪ್ರಕರಣ ಈಗ ಹಾಗಾದ್ರೆ ಪ್ರಾಸಿಕ್ಯೂಷನ್ಗೆ ಹೋಗುತ್ತಾ ಅನ್ನುವಂಥ ಪ್ರಶ್ನೆ. ವಿಪಕ್ಷಗಳ ಕೈಗೆ ಮತ್ತೊಂದು ಪ್ರಮುಖ ಅಸ್ತ್ರ ಸಿಕ್ಕಿದಂತೆ ಆಗತ್ತೆ. ಗಡಿಗುತ್ತಿಗೆ ನವೀಕರಣದಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. 8 ಕಂಪನಿಗಳಿಗೆ ಅಕ್ರಮವಾಗಿ ಗಡಿಗುತ್ತಿಗೆಯನ್ನ ನೀಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಅಂತಿನಲ್ಲಿ ಈಗ ಈ ವಿಚಾರ ಏನಿದೆ ಇದು ರಾಜ್ಯಪಾಲರ ಅಂಗಳದಲ್ಲಿದೆ. ಮತ್ತೊಂದು ಪ್ರಕರಣ ಪ್ರಾಸಿಕ್ಯೂಷನ್ಗೆ ಹೋಗುತ್ತಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಟೆನ್ಷನ್ ನಿಂದ ಪಾರಾದೆ ಅನ್ನುವಷ್ಟರಲ್ಲಿ ಮತ್ತೊಂದು ಪ್ರಕರಣ ಈಗ ಸುತ್ತಿಕೊಳ್ತಾ ಇದೆ. ಸಿಎಂಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅಂತ ಹೇಳಬಹುದು. ಆದರೆ ಮತ್ತೊಂದು ಪ್ರಕರಣ ಪ್ರಾಸಿಕ್ಯೂಷನ್ಗೆ ಹೋಗುತ್ತಾ, ಹೋದ್ರೆ ಏನಾಗುತ್ತೆ, ಏನೆಲ್ಲ ಸಾಧ್ಯತೆಗಳು ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪಾ. ಅಶ್ವಿನಿ, ಗಣಿಗುತ್ತಿಗೆ ನೀಡುವಂತಹ ವಿಚಾರದಲ್ಲಿ ಅಂದ್ರೆ 2015ರಲ್ಲಿ 8 ಗಣಿಗುತ್ತಿಗೆ ನೀಡುವಂತಹ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತಹದ್ದು. ಪ್ರಮುಖವಾಗಿ ಈ ಒಂದು ಗಣಿಗುತ್ತಿಗೆ ವಿಚಾರದಲ್ಲಿ ಹರಾಜು ಹಾಕುವ ಬದಲು ಇವುಗಳನ್ನ ಅಂದ್ರೆ ಕಾನೂನಿನಲ್ಲಿ ಒಂದಿಷ್ಟು ತೊಡಕಿದ್ರೂ ಕೂಡ ನವೀಕರಣ ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಅವರು ಕಿಕ್ ಬ್ಯಾಕ್ ಅನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ದಾಖಲೆ ಸಮೇತವಾಗಿ ರಾಮಮೂರ್ತಿ ಗೌಡ ಅನ್ನೋರು ನಿನ್ನೆ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಈ ದೂರಿನ ಅನ್ವಯ ಈಗ ಆಲ್ರೆಡಿ ಮೂಡಾ ವಿಚಾರವಾಗಿ ದೊಡ್ಡ ಮಟ್ಟಿನ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಸಿಕ್ಕರೂ ಕೂಡ ಇಡಿ ಮತ್ತೊಮ್ಮೆ ಅದನ್ನ ತಕರಾರು ಅರ್ಜಿ ಸಲ್ಲಿಸಿ ವಿಚಾರಣೆಗೆ ಅಂದ್ರೆ ತನಿಖೆಗೆ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸಿದೆ. ಅದರ ಜೊತೆಗೆ ಇದೀಗ ಮತ್ತೊಂದು ದೊಡ್ಡ ಮಟ್ಟಿನ ಆರೋಪ ಕೇಳಿ ಬಂದಿರುವಂತಹದ್ದು ಎಲ್ಲೋ ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಿಡದೆ ಪ್ರಾಸಿಕ್ಯೂಷನ್ ಕಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ದಾಖಲೆ ಸಮೇತ ದೂರನ್ನ ಏನು ಕೊಟ್ಟಿದ್ದಾರೆ ಅದರಲ್ಲಿ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಆ ದೂರುದಾರ ನೀಡಿರುವಂತಹದ್ದು. ಸದ್ಯಕ್ಕೆ ಕಾನೂನು ವಿಭಾಗಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡಿರುವಂತಹ ಅಂದ್ರೆ ಆ ಒಂದು ದಾಖಲೆ ಸರಿ ಇದೆಯೋ ಇಲ್ಲೋ ಅನ್ನುವಂತಹದನ್ನ ನೋಡೋದಕ್ಕೆ ಕಾನೂನು ವಿಭಾಗಕ್ಕೆ ರಾಜ್ಯಪಾಲರು ಕಳಿಸಿದ್ದಾರೆ. ಕಾನೂನು ವಿಭಾಗದಲ್ಲಿ ಏನಾದ್ರೂ ದಾಖಲೆ ಸರಿ ಇದೆ ಅನ್ನುವಂತಹದ್ದು ಬಂದ್ರೆ ಸಾಲಿಟರಿ ಜನರಲ್ ಜೊತೆಗೆ ಚರ್ಚೆ ಮಾಡಿ ಚರ್ಚೆಯ ಬಳಿಕ ತೀರ್ಮಾನವನ್ನ ತೆಗೆದುಕೊಳ್ತೇನೆ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಇನ್ ಕೇಸ್ ಏನಾದ್ರೂ ದಾಖಲೆ ಸರಿ ಇದೆ ಅನ್ನುವಂತಹದ್ದಾದ್ರೆ ಕಾನೂನು ವಿಭಾಗದ ಜೊತೆ ಚರ್ಚೆ ಮಾಡಿ ಡಾಕ್ಯುಮೆಂಟ್ ಸರಿ ಇದೆ ಅನ್ನುವಂತಹದ್ದನ್ನ ಸ್ಪಷ್ಟಪಡಿಸಿಕೊಂಡಂತಹ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಮತ್ತೊಂದು ದೊಡ್ಡ ಸಂಕಷ್ಟ ಸಿಎಂ ಸಿದ್ದರಾಮಯ್ಯಗೆ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಆಲ್ರೆಡಿ ಮೂಡಾ ವಿಚಾರವಾಗಿ ದೊಡ್ಡ ಅಸ್ತ್ರ ವಿಪಕ್ಷಗಳಿಗೆ ಸಿಕ್ಕಿತ್ತು. ಆ ಅಸ್ತ್ರವನ್ನ ಅವುಗಳು ಸರಿಯಾಗಿ ಬಳಸಿಕೊಂಡು 14 ಸೈಟ್ ಅನ್ನು ಕೂಡ ವಾಪಸ್ ಕೊಡೋದ್ರ ಜೊತೆಗೆ ಕಾನೂನು ಕುಣಿಕೆಯಲ್ಲಿ ಅಂದ್ರೆ ಕಾನೂನಿನಲ್ಲಿ ಅವರು ಸಿಲುಕಿಸುವಂತೆ ಮಾಡಿತ್ತು. ಇದೀಗ ಇದೊಂದು ಕೂಡ ಅಂದ್ರೆ ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹದ್ದೇನಿದೆ ಅದು ಕೂಡ ಸುಮ್ಮನೆ ಆರೋಪ ಅಲ್ಲ, ದಾಖಲೆ ಸಮೇತ ಕೊಟ್ಟಿರೋದ್ರಿಂದ ಇದು ಕೂಡ ಮತ್ತೊಂದು ಅಸ್ತ್ರವಾಗಿ ವಿಪಕ್ಷಗಳಿಗೆ ಸಿಕ್ಕಿರುವಂತಹದ್ದು. ಈಗ ಸದ್ಯಕ್ಕೆ ಎಲ್ಲವೂ ಕೂಡ ರಾಜ್ಯಪಾಲರ ಮೇಲೆ ನಿಂತಿದೆ. ರಾಜ್ಯಪಾಲರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಜೊತೆಗೆ ಕಾನೂನು ವಿಭಾಗದಲ್ಲಿ ಈ ಒಂದು ಡಾಕ್ಯುಮೆಂಟ್ ಸರಿ ಇದೆಯೋ ಇಲ್ಲೋ ಅನ್ನುವಂತಹದ್ದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಇನ್ ಕೇಸ್ ಏನಾದ್ರೂ ದಾಖಲೆ ಸರಿ ಇದೆ ಅನ್ನುವಂತಹದ್ದು ಸ್ಪಷ್ಟ ಆದ್ರೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ಅಶ್ವಿನಿ. ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.